ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2ನೇ ಪೇಜಿನ ಚುನಾವಣೆ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ದೇಶಕ್ಕೆ ಅತಿ ಪ್ರತಿಷ್ಠಿತವಾಗಿರುವಂಥದ್ದು ಮತ್ತು ಕಳೆದ 10 ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ನರೇಂದ್ರ ಭಾಯಿ ಮೋದಿಜಿಯವರು ಕೇವಲ ನಮ್ಮ ದೇಶದ ಭದ್ರತೆಗೆ ಸುಭದ್ರತೆಗೆ ಅಷ್ಟೇ ಅಲ್ಲದೆ ಇಡೀ ಜಗತ್ತನ್ನೇ ಭಾರತ ದೇಶದ ಕಡೆ ನೋಡೋ ಹಾಗೆ ಮಾಡೋದ್ರ ಜೊತೆಗೆ ಆರ್ಥಿಕ ಮಟ್ಟದಿಂದಲೂ ಸಹಿತ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯನ್ನು ಪಡಿಸ್ತಾ ಇವತ್ತು 14ನೇ ಸ್ಥಾನದಲ್ಲಿರುವಂಥ ನಮ್ಮ ದೇಶವನ್ನು 10 ವರ್ಷದ ಅವಧಿಯಲ್ಲಿ ಆರ್ಥಿಕ ಮಟ್ಟದಲ್ಲಿ 5ನೇ ಸ್ಥಾನಕ್ಕೆ ತಂದು ಕೊಟ್ಟಿರುವಂಥದ್ದು ಇಡೀ ದೇಶಕ್ಕೆ ಒಂದು ಅಭಿಮಾನದ ಸಂಗತಿ ಅನ್ನುವಂಥದ್ದನ್ನು ಹೇಳ್ಬೋದು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಕಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಕೋವಿಡ್ದಲ್ಲಿ 140 ಕೋಟಿ ಜನರಿಗೆ 3 ಬಾರಿ ಲಸಿಕೆಗಳನ್ನು ಕೊಟ್ಟಿರುವಂಥದ್ದು ಇರ್ಬೋದು. ಅದರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದಾಗ ಅದರ ಮಧ್ಯಸ್ಥಿಕೆ ವಹಿಸಿ ನೇತೃತ್ವವನ್ನು ವಹಿಸಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿರುವಂಥ ಜವಾಬ್ದಾರಿಯನ್ನು ನರೇಂದ್ರ ಭಾಯಿ ಮೋದಿಜಿಯವರು ತೆಗೆದುಕೊಂಡಿರುವಂಥದ್ದು ಇದು ನಮ್ಮ ದೇಶದ ಘನತೆಯನ್ನು ಹೆಚ್ಚಿಸ್ತಾ ಇದೆ ಅನ್ನೋಂಥದ್ದು ಹೇಳ್ಬೋದು. ಇದರ ಜೊತೆಗೆ ಅತ್ಯಂತ ಕಟ್ಟುಕಡೆಯ ನಮ್ಮ ಭಾರತದ ಕುಟುಂಬಗಳಿಗೆ 10 ಕೋಟಿಗಳಿಗಿಂತಲೂ ಹೆಚ್ಚು ಉಜ್ವಲ ಯೋಜನೆ ಒಳಗೆ ಉಚಿತವಾಗಿರುವಂಥ ಗ್ಯಾಸ್ಗಳನ್ನು ಕೊಟ್ಟಿರುವಂಥದ್ದು ಇರ್ಬೋದು. 4 ಕೋಟಿಗಳಿಗಿಂತಲೂ ಹೆಚ್ಚು ಒಂದು ಮನೆಗಳನ್ನು ಕೊಟ್ಟಿರುವಂಥದ್ದು ಇರ್ಬೋದು. ಪ್ರತಿಯೊಂದು ಮನೆಗೆ 14 ಕೋಟಿ ಮನೆಗಳಿಗೆ ಒಂದು ಶುದ್ಧವಾಗಿರುವಂಥ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ಕೊಟ್ಟಿರುವಂಥದ್ದು ಇರ್ಬೋದು. ಈ ರೀತಿ ಹಲವಾರು ಯೋಜನೆಗಳನ್ನು ಮಾಡೋದ್ರ ಮುಖಾಂತರ ಒಂದು ಸ್ವಾಭಿಮಾನ ಭಾರತ ಅದನ್ನು ಬೆಳೆಸೋದ್ರ ಸಲುವಾಗಿ ನಾವು ಯಾವುದೇ ಯುದ್ಧ ವಿಮಾನಗಳಿರ್ಬೋದು, ಕೆಲವೊಂದು ಡಿಫೆನ್ಸ್ದಲ್ಲಿರುವಂಥ ಇಕ್ವಿಪ್ಮೆಂಟ್ಸನ್ನು ಬೇರೆ ದೇಶಕ್ಕೆ ಆರ್ಡರ್ಗಳನ್ನು ಕೊಟ್ಟು ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು. ಆದರೆ ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಸಹಿತ ಅವರು ಎಲ್ಲ ವಿಭಾಗಗಳಲ್ಲಿ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಆ ಅನುಷ್ಠಾನ ಮಾಡೋದ್ರ ಜೊತೆಗೆ ಬೇರೆ ದೇಶಗಳಿಗೆ ಆರ್ಡರ್ ಕೊಡಲಾರ್ದೇ ಅವ್ರು ಕೊಟ್ಟಿರುವಂಥ ಆರ್ಡರ್ಗಳನ್ನು ನಮ್ಮ ದೇಶದಲ್ಲಿನೇ ಪ್ರೊಡಕ್ಷನ್ ಮಾಡಬೇಕು, ಇಲ್ಲಿಯ ಯುವಕರಿಗೆ ಉದ್ಯೋಗ ಸಿಗಬೇಕು, ಇಲ್ಲಿರುವಂಥ ಟ್ಯಾಕ್ಸ್ಗಳು ಸಹಿತ ನಮ್ಮಲ್ಲೇ ಆಗಬೇಕು. ಒಂದು ದೊಡ್ಡ ಪ್ರಾಜೆಕ್ಟ್ ಇಲ್ಲಿ ಬಂದರೆ ಅದಕ್ಕೆ ಎಕ್ಸಿಲರಿ ಯೂನಿಟ್ಗಳು ಸಹಿತ ನಮ್ಮ ದೇಶದಲ್ಲಿಯ ಯುವಕರಿಗೆ ಉದ್ಯಮದಾರರಾಗಲಿಕ್ಕೆ ಅನುಕೂಲ ಆಗಬೇಕು ಅನ್ನೋದು ದೃಷ್ಟಿಯೊಳಗೆ ಇಲ್ಲಿ ಮಾಡಿರುವಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಪೆಟ್ರೋಲ್ ಡೀಸೆಲ್ ನಾವು ಹೊರಗಡೆಯಿಂದ 100% ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಈಗ ಅದನ್ನು 20% ಕಡಿಮೆ ಮಾಡಿ 12 ಕೋಟಿ ಜನ ನಮ್ಮ ರೈತ ಬಾಂಧವರು ಕಬ್ಬನ್ನು ಬೆಳೆಯುವಂಥ ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬನೆ ಇರುವಂಥದ್ದು. ಆ 12 ಕೋಟಿ ಜನರಲ್ಲಿ ನಾವು ಸಕ್ಕರೆ ಉತ್ಪಾದನೆ ಈಗ ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ಹೆಚ್ಚಾಗಿರುವಂಥ ಸಕ್ಕರೆಯನ್ನು ಬಳಸಿ ಒಂದು ಇಥನಾಲ್ ಅನ್ನು ತಯಾರು ಮಾಡುವಂಥದಕ್ಕೆ ಪರ್ಮಿಷನ್ಗಳನ್ನು ಕೊಟ್ಟಿರುವಂಥದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಇವತ್ತು ಇಡೀ ದೇಶದಲ್ಲಿ ನಾವು 20% ಡೀಸೆಲ್ ಮತ್ತು ಪೆಟ್ರೋಲನ್ನು ಆಮದು ಮಾಡ್ಕೊಳ್ಳುವಂಥದ್ದನ್ನು ನಾವು ಸ್ಟಾಪ್ ಮಾಡಿದ್ದೀವಿ. ನಮ್ಮಲ್ಲೇ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಬರುವಂಥ ಮುಂದಿನ ವರ್ಷದಿಂದ ಸ್ಯಾಪ್ ಅಂತ ಕರಿತೀವಿ, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್, ಜೆಟ್ ಫ್ಯೂಯಲ್, ಅದನ್ನು ಸಹಿತ ವಿಮಾನಗಳಿಗೂ ಸಹಿತ 20% ಮಿಕ್ಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ದೇಶದಲ್ಲಿ ಬೆಳೆದಿರುವಂಥ ರೈತರ ಕಬ್ಬಿಗೆ ಹೆಚ್ಚಿನ ಬೆಲೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನಂಬರ್ 1. ನಂಬರ್ 2, 1965-66ರಲ್ಲಿ ಬರಗಾಲ ಬಿದ್ದಾಗ ನಾವು ಫುಡ್ ಗ್ರೇನ್ಗಳನ್ನು ಅಮೇರಿಕಾದಂಥ ಮುಂದುವರೆದಿರುವಂಥ ದೇಶದಲ್ಲಿ ಅವ್ರ ಕಡೆ ಉಚಿತವಾಗಿ ತಂದು ಶಿಪ್ ಟು ಮೌತ್ ಅಂತ ಕರಿತೀವಿ, ಶಿಪ್ದಲ್ಲಿ ಅವ್ರು ಕಳಿಸಿದಾಗ ಅದು ಬಂದಾಗಲೇ ನಮ್ಮ ಕಡೆ ಬಂದು ಊಟ ಮಾಡುವಂಥ ಪರಿಸ್ಥಿತಿ 65-66ರಲ್ಲಿ ಇತ್ತು ಬರಗಾಲ ಬಿದ್ದಾಗ. ಇವತ್ತು ನಾವು 10 ವರ್ಷ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಡಬ್ಲಿಂಗ್ ದ ಅಗ್ರಿಕಲ್ಚರ್ ಕ್ರಾಪ್ ಡಬಲ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಪ್ರತಿ ವರ್ಷ ಕನಿಷ್ಠ 2 ವರ್ಷಕ್ಕೆ ಆಗುವಷ್ಟು ಫುಡ್ ಗ್ರೇನನ್ನು ನಮ್ಮಲ್ಲಿ ಬೆಳೀತಾ ಇದ್ದೀವಿ. ಅದನ್ನು ನಾವು ಹೆಚ್ಚಾಗಿರುವಂಥದ್ದನ್ನು ಇಲ್ಲಿವರೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪೋರ್ಟ್ ಮಾಡುವಂಥದ್ದನ್ನು ಕಡಿಮೆ ಮಾಡಿ ಫುಡ್ ಗ್ರೇನಿಂದ ಅದು ರೈಸ್ ಇರ್ಬೋದು, ಮೇಜ್ ಇರ್ಬೋದು, ಬೇರೆ ಬೇರೆ ಫುಡ್ ಗ್ರೇನ್ಗಳನ್ನು ಉಪಯೋಗ ಮಾಡಿಕೊಂಡು ಇಥನಾಲನ್ನು ತಯಾರು ಮಾಡುವಂಥದ್ದಕ್ಕೆ
ಮೇಜ್ ಮತ್ತು ಅಕ್ಕಿಯಿಂದ ಪೆಟ್ರೋಲ್ಗಳನ್ನ ಇಥನಾಲನ್ನು ಮಾಡುವಂಥದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ 100% ಇಂಟ್ರೆಸ್ಟ್ ಸಬ್ಸಿಡಿ, ಬೇರೆ ಬೇರೆ ಹಿಂದುಳಿದಿರೋಂಥ ರಾಜ್ಯಗಳಿಗೆ 100%, ಬೇರೆ ರಾಜ್ಯಗಳಿಗೆ 6% ಇಂಟ್ರೆಸ್ಟ್ ಸಬ್ಸಿಡಿ ಅಪ್ ಟು 5 yearsಗಳನ್ನು ಕೊಟ್ಟು ಆ ಗ್ರೈನ್ಗಳನ್ನು ನಮ್ಮಲ್ಲೇ ವ್ಯಾಲ್ಯೂ ಎಡಿಷನ್ ಮಾಡಲಿಕ್ಕೆ ಅವಕಾಶಗಳನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗಳಾಗಿ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ. ಅವ್ರು ಮಾಡಿರುವಂಥ ಕೆಲಸಗಳು ಎಲ್ಲ ಸೆಕ್ಟರ್ಗಳಲ್ಲಿಯೂ ಸಹಿತ ಮೊದಲೇ ನಂಬರ್ದಲ್ಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು ಇಡೀ ಜಗತ್ತಿನಲ್ಲಿನೇ 10 ಕೋಟಿ ಸಕ್ರಿಯ ಸದಸ್ಯರಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ. ನಮ್ಮ ಕರ್ನಾಟಕದಲ್ಲಿಯೂ ಸಹಿತ 1 ಕೋಟಿಗಳು ಮಿಕ್ಕಿ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥದ್ದು. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯಗಳು ಆಡಳಿತದಲ್ಲಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ, ಅತಿ ಹೆಚ್ಚು MP ಗಳನ್ನು ಹೊಂದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ, ಅತಿ MLA MLCಗಳನ್ನು ಹೊಂದಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಈ ರೀತಿ ಎಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಅವ್ರು ಕೊಟ್ಟಿರುವಂಥ ಒಳ್ಳೆಯ ಆಡಳಿತ ಮತ್ತು ಅವ್ರಿಗಿರುವಂಥ ದೂರದೃಷ್ಟಿ ಮತ್ತು ಮುಂದೆ ನಮ್ಮ ಭಾರತ ಮಾತೆಯನ್ನು ಜಗತ್ತಿನ ನಕ್ಷೆಯಲ್ಲಿ ಮತ್ತು ಅಭಿವೃದ್ಧಿ ಪಥದಲ್ಲಿ 1ನೇ ಸ್ಥಾನದಲ್ಲಿ ತರಬೇಕಿರುವಂಥ ಅವ್ರ ಕನಸನ್ನು ನನಸು ಮಾಡಲಿಕ್ಕೆ ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇಲ್ಲಿವರೆಗೆ ಆಗದೇ ಇರುವಂಥ 33% ರಿಸರ್ವೇಷನ್ ಮಹಿಳೆಯರಿಗೆ ಕೊಡುವಂಥದ್ದು ಸಹಿತ ಕೇಂದ್ರದಲ್ಲಿ ಟೇಬಲ್ ಮಾಡಿ ಅದು ಕ್ಲಿಯರ್ ಆಗಿರುವಂಥದ್ದು ನಮ್ಗೆ ಗೊತ್ತಿರುವಂಥದ್ದು. ಎಲ್ಲ ಸೆಕ್ಟರ್ಗಳಲ್ಲಿಯೂ ಸಹಿತ ಮಹಿಳೆಯರಿಗೆ ಒಂದು ಮಹತ್ವದ ಸ್ಥಾನ ಮತ್ತು ಇಕ್ವಾಲಿಟಿ ಕೊಡುವಂಥದ್ರಲ್ಲಿ ನರೇಂದ್ರ ಮೋದಿಯವರು ಒಂದು ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋಂಥದ್ದನ್ನು ಹೇಳ್ಬೋದು. ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಕಳೆದ 20 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದು IIIT ಇರ್ಬೋದು, ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಇರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ಆಮೇಲೆ ನಮ್ಮದು ರಸ್ತೆ ರಿಂಗ್ ರೋಡ್ ಇರುವಂಥದ್ದು, ಬೈಪಾಸ್ ರಿಂಗ್ ರೋಡ್ ಇರುವಂಥದ್ದು ಇರ್ಬೋದು. ಈ ರೀತಿ ಹತ್ತಿಗೆ ನಾವಿದ್ದೀವಿ. ಅದರಲ್ಲಿ ಮೋರ್ ದೆನ್ 60% ಪಂಚಮಸಾಲಿಗಳಿದ್ದಾರೆ. ಅದ್ರ ಸಲುವಾಗಿ ನಮ್ಗೆ ಇಲ್ಲಿವರೆಗೂ ನೀವು ಓದೇ ಇರ್ತೀರಿ ಪೇಪರ್ದಲ್ಲಿ, ಅದನ್ನು ರಿಪೀಟ್ ಮಾಡುವಂಥದ್ದಲ್ಲ. ಇವತ್ತು ರಾಜ್ಯ ಅಧ್ಯಕ್ಷರಾಗಿರ್ಬೋದು, ಕೋರ್ ಕಮಿಟಿ ಸದಸ್ಯರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಿರ್ಬೋದು, ಸ್ಪೀಕರ್ ಇರ್ಬೋದು, ಅಪೋಸಿಷನ್ ಲೀಡರ್ ಇರ್ಬೋದು, CM ಇರ್ಬೋದು, ಇಂಥವು ಇಂಪಾರ್ಟೆಂಟ್ ಪೋಸ್ಟ್ಗಳನ್ನು ನಮ್ಗೆ 25 ವರ್ಷದಿಂದ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಮ್ಗೆ ಸಮಾಜದ ಸಲುವಾಗಿ ಭಕ್ತರು ಬಂದು ಕೇಳಿದ್ರೆ ನಮ್ಗೆ ಅಸಮಾಧಾನ ಆಗ್ತಾ ಇದೆ. ಅದ್ರ ಸಲುವಾಗಿ ನಮ್ಗೆ ಸ್ವಲ್ಪ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ನಮ್ದು ಇದೆ, ಅದಕ್ಕೆ ನಮ್ಗೆ ಅಸಮಾಧಾನ ಆಗಿದೆ ಅನ್ನೋಂಥದ್ದು ಹೇಳಿದ್ದಾರೆ. ಅದಕ್ಕೆ ನಾವು 14ನೇ ತಾರೀಕಿಗೆ ನಾವೆಲ್ಲರೂ ಕೂಡ್ತಾ ಇದ್ದೀವಿ. ಆಗಿರುವಂಥದ್ದು ಏನು ಸರಿ ಇದೆ ತಪ್ಪಿದೆ ಅನ್ನುವಂಥದ್ದನ್ನು ಈಗಾಗಲೇ ಯಡಿಯೂರಪ್ಪನವ್ರ ಗಮನಕ್ಕೆ ಬಂದಿದೆ ಮತ್ತು ಅಲ್ಲೇ ಪೀಠಕ್ಕೆ ಹೋಗ್ತಾ ಇದ್ದೀವಿ ನಾವು. ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಅವತ್ತು ಅವ್ರದ್ದು ಸಮಾಜದ ಮೀಟಿಂಗ್ ಕರೆದಿದ್ದಾರೆ ಅವರು ಎಲ್ಲ ಜಿಲ್ಲಾಧ್ಯಕ್ಷರು. ಒಂದು ನಿಮಿಷ ಪ್ರಶ್ನೆ ಮುಗಿಸ್ತೀನಿ, ನಿಮ್ಗೆ 2 ಪ್ರಶ್ನೆ. 14ನೇ ತಾರೀಕು ದಿವಸ ಅವರು ರಾಜ್ಯ ಕೋರ್ ಕಮಿಟಿ ಮತ್ತು ಸಮಾಜದ ಜಿಲ್ಲಾ ಕೋರ್ ಕಮಿಟಿಗಳನ್ನು ಅವರು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ದಲ್ಲಿ ನಮ್ಮನ್ನು ಸಹಿತ ನಾವು ಶಂಕರ್ ಪಾಟೀಲ್, ಮುನಿಯನ್ಕೊಪ್ಪ ಅವರು, CC ಪಾಟೀಲ್ರು ಮತ್ತು ಇನ್ನೂ ರಾಜ್ಯದಿಂದ ಯಾರು ಬರ್ತಾರೆ ನೋಡ್ಕೊಂಡು ನಾವು 4-5 ಜನ ಅಲ್ಲಿ ಹೋಗಿ ಅವ್ರು ಮನವೊಲಿಸುವಂಥ ಮತ್ತು ಕೇಂದ್ರದವ್ರ ಮನಸ್ಸಿಗೆ ಅವ್ರ ಗಮನಕ್ಕೆ ತಂದು ಆ ಮುಂದಿನ ದಿನಮಾನಗಳಲ್ಲಿ ಆ ರೀತಿ ಆಗಿರುವಂಥ ತಪ್ಪುಗಳನ್ನು ಅಥವಾ ಅವ್ರಿಗೆ ಬಂದಿರುವಂಥದ್ದನ್ನು ಕನ್ವಿನ್ಸ್ ಮಾಡಿ ಆ ರೀತಿ ತಪ್ಪುಗಳಾಗದೇ ಇರುವಂಥದ್ರ ಕಡೆ ನಾವು ಗಮನ ಹರಿಸೋದ್ರ ಕಡೆ ಮತ್ತು ಅವ್ರ ಮನವೊಲಿಸೋದ್ರ ಕಡೆ ಪ್ರಯತ್ನ ಮಾಡ್ತೀವಿ. ಎಲ್ಲಿ ಇಲ್ಲ ಹೋಗಿಲ್ಲ, ಎಲ್ಲಿ ಯಾರು ಹೋಗಿಲ್ಲ. ಯಾರು ಹೋಗಿದ್ದಾರೆ ಅದು ಯಾರು ನನಗೆ ಹೇಳ್ಬೇಕು, ನನಗೆ ಗೊತ್ತಾಗಬೇಕಲ್ಲ. ಇನ್ನೂವರೆಗೆ ಯಾರು ಹೋಗಿಲ್ಲ, ಕೊಟ್ಟಿಲ್ಲ. ನನಗೂ ಹೇಳಿದ್ದೀನಿ, ನನಗೂ ಕೇಳಿದಾಗ ನಮ್ದು ಯಾರ್ದು ನಮ್ಮ ಸಮಾಜದವ್ರು ಇದ್ರು ನಮ್ಗೆ ಕೊಡಲ್ಲ, ನಮ್ಗೆ ಅಸಮಾಧಾನ ಆಗಿದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ನಾನು ಭಾಳ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಆಯಿತು 14ನೇ ತಾರೀಕು ಬರೀತಾ ಇದ್ದಾರೆ. 14ನೇ ತಾರೀಕಿಗೆ 14th ನಾಳೆ ನಾಡ್ದು ನಾವು ಸಾಯಂಕಾಲ 5 ಜನ ಹೋಗಿ ಭೇಟಿಯಾಗಿ ಅವ್ರು ಮನವೊಲಿಸುವಂಥ ಪ್ರಯತ್ನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಅಂದರೆ ಸಂಸ್ಕೃತಿ, ಧರ್ಮ, ಜಾತಿ ಇವೆಲ್ಲವುಗಳ ಬಗ್ಗೆ ಅತಿ ಹೆಚ್ಚು ಹೇಳ್ಕೊಡುವಂಥ ಜನ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಲಿಂಗಾಲೇಶ್ವರ ಸ್ವಾಮೀಜಿ ಬಗ್ಗೆ ಭಾಳ ಕೀಳಾಗಿ ಮಾತನಾಡ್ತಾ ಇದ್ದಾರೆ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ. ಅದು ಎಷ್ಟರ ಮಟ್ಟಿಗೆ ಸರಿ? ನಾನು ಅವ್ರು ಏನು ಮಾತಾಡಿದಾರೆ ಅನ್ನೋದು ನಾನು ಕೇಳಿಸ್ಕೊಂಡಿಲ್ಲ. ಮತ್ತು ಅವ್ರು ಮಾತಾಡಿದಕ್ಕೆ ನಾನು ಅದಕ್ಕೆ ಉತ್ತರ ಕೊಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಅವ್ರು ವೈಯಕ್ತಿಕ ಇರಬೇಕಾದ್ರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಇರ್ಬೋದು. ಅವ್ರು ಹೇಳಿದ್ರು
ಇಲ್ಲಿ ಬಂದು ವೈಯಕ್ತಿಕವಾಗಿ ಮಾಡಕತ್ತರ ಅಥವಾ ಬಿಜೆಪಿ ನಾಯಕರಿಗೆ? ನಾನು ಬಿಜೆಪಿ ನಾಯಕರಿಗೆ ಮಾತಾಡಕ್ಕೆ ಮತ್ತೆ ಅವ್ರು ಅವ್ರು ವೈಯಕ್ತಿಕ ಈ ಪ್ರಶ್ನೆ ನನಗೆ ಕೇಳೋ ಸೂಕ್ತ ಅಲ್ಲ. ಆಯ್ತು, ಈಗ ಅವ್ರು ಏನ್ ಮಾತಾಡಿದಾರ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ಆಯ್ತು ಸರ್, ಒಪ್ಕೊಂಡು ಸರ್. ಯಾರೇ ಒಬ್ಬ ಸ್ವಾಮೀಜಿಗಳು ಗಂಗಾಲೇಶ್ವರ ಈ ತರ ಪದಗಳು ಬಳಸೋದು ಎಷ್ಟು ಸರಿ? ಸರ್, ಯಾವುದೇ ಸ್ವಾಮೀಜಿ ಅವರು ಇದ್ರು ಸಹಿತ ನಾವು ಸಿಂಗ್ಲರ್ ಆಗಿ ಮಾತಾಡೋದು ತಪ್ಪು. ಅದರ ಬಸವನಗೌಡರು ಏನ್ ಮಾತಾಡೋದು ನನಗೆ ಗೊತ್ತಿಲ್ಲ. ಅವ್ರನ್ನ ಗೊತ್ತಿರ್ಲಾರ್ದೇನೆ ನಾ ಕಮೆಂಟ್ಸ್ ಮಾಡೋದು ಸರಿ ಆಗೋದಿಲ್ಲ. ಅಲ್ಲ, ಬೇರೆ ಎಲ್ಲವೂ ಗೊತ್ತದವ, ನಿಮ್ಗೆ ಇದು ಗೊತ್ತಿಲ್ಲ? ನೋಡಿಲ್ಲ ಸರ್. ಅದೇ ಜಿಲ್ಲೆದವ್ರು ಇದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇಲೆಕ್ಷನ್ ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋಗಿರ್ತೀವಿ, ಟಿವಿ ನೋಡ್ಲಿಕ್ಕೆ ಸಿಗಲ್ಲ. ಇವತ್ತು ನೀವು ಕೇಳಿದ್ರೆ ಅದು ಏನಿದೆಪ್ಪ ಅಂತ ಹೇಳಿ ನಮ್ಮ ಪಿ ಕಡೆ ತರಿಸ್ಕೊತೇನೆ. ನಿಮ್ಮ ಬಹಳ ಪ್ರೀತಿ ಪಾತ್ರರವರು, ಅವ್ರು ಹೇಳಿಕೆ ಅದಕ್ಕೆ ಹೇಳಿದೆ ನಾನು. ಸರ್, ಈಗ ಧಾರವಾಡ ಜಿಲ್ಲೆಯಲ್ಲಿ ಹಿಟ್ಲರ್ ಆಡಳಿತ ಇದೆ. ಜೋಶಿ ಅವ್ರನ್ನ ಹಿಟ್ಲರ್ಗೆ ಹೋಲಿಸ್ತಾರೆ ಅವರು. ನೋಡಿ, ಅವ್ರವ್ರು ನೋಡಿದ್ರೆ ಎಷ್ಟಿದೆ ಲೆಕ್ಕೈತಿ. ನಾವೊಂದು ಆಣಿ ಇರ್ತದೆ ನಮ್ಮ ಹತ್ರ, ನಾವು ಯಾವ ಕಡೆ ಮುಟ್ತೀವೋ ಅದು ಆಣಿ ಹಿಂಗೆ ಇದೆ ಅಂತ ಅನಿಸ್ತದೆ. ಹಂಗೆ ಅವ್ರು ನೋಡಿದ್ರೆ ಎಷ್ಟಿದೊಳಗೆ ಅವ್ರು ಹಂಗೆ ಅನಿಸಿರ್ಬೋದು ಅವ್ರಿಗೆ. ಅವ್ರಿಗೆ ಹೇಳೋಣ, ಎಲ್ಲರೂ ಒಂದೇ ಜಿಲ್ಲೆಯಲ್ಲಿ ಇರ್ತೀವಿ. ಚುನಾವಣೆ ಬಂದಾಗ ಅವ್ರು ಮಾಡಲಿ, ನಾವು ಮಾಡ್ತೀವಿ. ಉಳಿದಿರುವಂಥ ಸಂದರ್ಭದಲ್ಲಿ ಒಂದೇ ಕುಟುಂಬದ ಥರ ನಾವು ಮಾಡ್ಕೊಂಡು ಹೋಗೋಣ ಅಂತ ವಿನಂತಿಯನ್ನು ನಾನು ಮಾಡ್ತೇನೆ. ಅಲ್ಲ, ಅವ್ರು ಒಂದೇ ಅಲ್ಲ, ಅಂದ್ರೆ ಕಾಂಗ್ರೆಸ್ನವ್ರು ಬಿಡ್ರಿ, ಬಿಜೆಪಿ ನಾಯಕರೇ ಪರ್ಟಿಕ್ಯುಲರ್ ಲಿಂಗಾಯತ ನಾಯಕರು ಜೋಶಿ ವಿರುದ್ಧ ಅತೃಪ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪರೋಕ್ಷವಾಗಿ ಎಲ್ಲರೂ ತುಳಿಯುವಂತ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಎಲ್ಲರೂ ನಾಯಕರು ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ನ ಬೆಳಗಾವಿ ಓಡಿಸಿದ್ರು, ಈ ತರ. ನನಗೇನು ಆ ರೀತಿ ಅನಿಸೋದಿಲ್ಲ. ಬೆಳಗಾವಿಗೆ ಹೆಂಗೆ ಹೋಗ್ತಾರೆ? ಈಗ ಅವರು ಸಿಟ್ಟಿಂಗ್ MP ಇದ್ದಾರೆ. ಸಚಿವರು ಅವರೇ ಬರ್ತಾ ಇಲ್ಲ, ಬರ್ತಾರೆ, ಅಡ್ಡಾಡ್ತಾ ಇದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾರೆ. ಇವತ್ತು ನಾನು ಧಾರವಾಡಕ್ಕೆ ಬಂದಿದ್ದೀನಿ. ಅಲ್ಲಿ ಯಾರ ಪ್ರಯತ್ನ ನಿರ್ಣಯ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಿಮ್ಗೆ 2 ದಿವಸ ಅಷ್ಟು ಬಂದಿದ್ದೀನಿ. ನಾವು ಇಲ್ಲೇ ಇರ್ತೀವಲ್ಲ, ಅಟ್ಲೀಸ್ಟ್ ಎಲ್ಲಾರು ಒಂದ್ಸರಿ ಕಾಣಿಸ್ಕೋಬೇಕಲ್ಲ. ಇಲ್ಲಿ ಬಂದಿದ್ದಾರೆ, ಆ ಫೋಟೋಗಳು ನಿಮ್ಗೆ ಕಳಿಸ್ಕೊಡ್ತೀನಿ. ನಿಮ್ಮ ನಂಬರ್ ತೊಗೊಂಡು ಇವತ್ತೇನೆ ಇಲ್ಲಿ ಪ್ರೆಸ್ ಮೀಟ್ ಮುಗಿದ್ಮೇಲೆ. ಸರ್, ಈಗ ನೀವು ಇಲ್ಲಿ ಕೂತಿರಲ್ಲ, ಈ ಬ್ಯಾನರ್ ಮೇಲೆ ಸೆಂಟರ್ ಫೋಟೋ ಇಲ್ಲ. ಇಲ್ಲೇ ನೋಡಿ, ಹಿಂದೆ ಹಾಕಿರೋ ಬ್ಯಾನರ್ ಮೇಲೆ ಸೆಂಟರ್. ಅವೇನು ಸಣ್ಣ ಸಣ್ಣ ವಿಚಾರ ಮಾಡಬಾರ್ದು. ಅಲ್ಲ, ಒಂದ್ ನಿಮಿಷ. ಇದು ಪ್ರೋಟೋಕಾಲ್ ಪ್ರಕಾರ. ಒಂದ್ ನಿಮಿಷ, ನಾವಾದ್ರೆ ಇಷ್ಟೇ ಆಗ್ತೀವಿ. ಒಂದ್ ನಿಮಿಷ ಕರೆಕ್ಟ್ ಸರ್. ಎಕ್ಸ್ ಎಮ್ಗಳು 4-5 ಜನ ಇದ್ದಾರೆ. ಬೊಮ್ಮಾಯಿಯವರು ಬರ್ತಾರೆ, ಸದಾನಂದ ಗೌಡರು ಬರ್ತಾರೆ. ಒಂದ್ ನಿಮಿಷ ಸರ್, ಇದು ಪ್ರೋಟೋಕಾಲ್ ಪ್ರಕಾರ ಇದನ್ನ ಕಾರ್ಡ್ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನೇ ಮಾತಾಡಿಸ್ತಾ ಇದ್ದಾರೆ. ನಮ್ಮ ಬಾಗಲಕೋಟದಲ್ಲಿ ಇದೇ ಇದೆ. ಅಲ್ಲಲ್ಲ, ಬೊಮ್ಮಾಯಿ ಹಾಕಿರೋದ್ಮೇಲೆ ಜಗದೀಶ್ ಶೆಟ್ಟರ್ ಎಲ್ಲ ಹೋಗ್ಬೇಕ್ರಿ. ಬೊಮ್ಮಾಯಿ ಹಾಕಿರೋದಲ್ಲ, ಇವ್ರು ಜಗದೀಶ್ ಶೆಟ್ಟರ್ ಇದೇ ಜಿಲ್ಲಾದವರು. ಬೊಮ್ಮಾಯಿದವರು ನಿಕಟ ಪೂರ್ವ ಅಂತ ಹೇಳಿ ಹಾಕಿರ್ತಾರೆ. ಇವ್ರು ಮಾಜಿ ಅಲ್ಲ, ಈಗ CM ಆಗಿದ್ದಾರೆ ಶೆಟ್ಟರ್. ನಿನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಗೇನಿಲ್ಲ ಸರ್. ಶೆಟ್ಟರ್ ನಮ್ಮ ಪಕ್ಷದ ಮುಖಂಡರವರು, ರಾಜ್ಯ ಅಧ್ಯಕ್ಷರಾದಂಥವ್ರು, ಮುಖ್ಯಮಂತ್ರಿ ಆದಂಥವ್ರು, ವಿರೋಧ ಪಕ್ಷದ ನಾಯಕರು, ಸ್ಪೀಕರು, ಪಕ್ಷ ಎಲ್ಲ ಜವಾಬ್ದಾರಿ ಕೊಟ್ಟಿದೆ. ಇಲ್ಲ, ನಾನೆಲ್ಲ ಹೇಳ್ತೀನಪ್ಪ. ಹಂಗದ ಅತಿ ದೊಡ್ಡ ಸ್ಥಾನದಲ್ಲಿರೋದು. ಅವ್ರಿಗೆ ಏನೇನು ಸ್ಥಾನಮಾನ ಸಿಕ್ಕಿದೆ ಅದು ಯಡಿಯೂರಪ್ಪನವ್ರಿಗೆ ಸಿಕ್ಕಿಲ್ಲ ಇನ್ನೂ. ನಾವು ಇಲ್ಲಿ ಬಂದು ಕೂತಿರುವಾಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇತ್ತು, ಬಸವಣ್ಣನ ಫೋಟೋ ಇಲ್ಲ ಅಂತ ಹೇಳಿ ನಮ್ಮವ್ರು ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಎತ್ಕೊಂಡು ಹೋಗಿದ್ವಿ. ಎಲ್ಲಿ ಇಲ್ಲೇ ಸರ್, ಇಲ್ಲೇ ಇಲ್ಲಿ ಇಡಿಸೋಣದು ಏನು ಏನ್ರಿ ಬಸವಣ್ಣನ ಫೋಟೋ ಇಲ್ಲ ಅಂತ ಹೇಳಿದಾಗ ನಮ್ಮವ್ರು ಯಾರೋ ಹೇಳಿದ್ರು. ಹೇಳಿದ ತಕ್ಷಣ ಆ ಫೋಟೋನು ತಕೊಂಡು ಸರ್, ಒಂದು ಎಲ್ಲಾನು ಇಂಥ ಗಮನ ತರುವಂತ ಕೆಲಸ ನಿಮ್ಮ ಹತ್ರ ಮಾಡ್ತೀರ ಅಂದ್ಮೇಲೆ ನಾವು ತಪ್ಕೊಳ್ತಿ ತಿದ್ಕೋತೀವಿ ಅಂತ ಹೇಳೋದು ನಾವು. ಈಗ ನೀವು ಹೇಳಿದ್ರಿ ಅವ್ನು ಮಾಡೋದು ಮಾಡ್ತೀವಿ. ಬಸವಣ್ಣ ನಮ್ಮ ಹೃದಯದಲ್ಲಿದ್ದಾನೆ. ಹೇಳ್ತಾರೆ ಸರ್, ಈಗ ತಾವು ಬೆಳಗಾವಿ ಕ್ಷೇತ್ರದ ಆಕಾಂಕ್ಷಿ ಇದ್ರಿ. ಇಲ್ಲ ತಮ್ಮ ಹೆಸರು ಕೇಳಿ ಇಲ್ಲ ನಾನು ಬೆಳಗಾವಿ ಕ್ಷೇತ್ರದ ಇದೇನಿದೆ ಸ್ಥಿತಿ ಏನಿದೆ ಸರ್? ನಾನು ಬಾಗಲಕೋಟದಲ್ಲಿ 3 ಬಾರಿ ಪ್ರೆಸ್ ಮೀಟ್ ಹಾಕಿದ್ದೀನಿ ಮೀಡಿಯಾದಲ್ಲಿ. ಇವರು ಬೆಳಗಾವದ ಆಕಾಂಕ್ಷಿ ಅನ್ನೋಂಥದ್ದು ಬರ್ತಾ ಇತ್ತು. ನಾನು MP ಆಕಾಂಕ್ಷಿ ಅಲ್ಲ, ನಾನು ಅಸೆಂಬ್ಲಿಗೇನೆ ರಾಜ್ಯದ ರಾಜಕಾರಣದಲ್ಲೇ ಇರ್ತೀನಿ ಅನ್ನೋಂಥದ್ದನ್ನು 2 ಬಾರಿ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದೆ. ಮತ್ತು ಯಾವುದೇ ಒಂದು ಅಪ್ಲಿಕೇಶನ್ ಕೊಡೋದಾಗಲಿ, ಅಲ್ಲಿ ಮೀಟಿಂಗ್ನಲ್ಲಿ ಅಟೆಂಡ್ ಆಗೋದಾಗಲಿ, ಎಲ್ಲಿ ಹೋದ್ರೂ ಒಂದು ತೋರಿಸ್ಕೊಡಿ. ಮೀಡಿಯಾದಿಂದ ಬಂದಿದೆ. ಅದು ನಾನು ಯಡಿಯೂರಪ್ಪನವ್ರು ಕೇಳಿದ್ರು, ನಿಲ್ತೇನಪ್ಪ ಅಂತ. ಇಲ್ಲ ಸರ್, ನಾನು ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದೆ. ಬೆಳಗಾವಿ ವಿಚಾರಕ್ಕೆ ನಿಮ್ಮ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಫೈಟ್ ಜೋರಾಗಿದೆ. ಹೇಳಿದ್ದೀನಿ ಈಗಾಗಲೇ, ಅದು ಮುಗಿದೋದ ಅಧ್ಯಾಯ ಅದು. 2 ದಿವಸ ಈಗ ಸ್ವಾಮೀಜಿಯವರು ಅವ್ರನ್ನ ನಾವು ಒಪ್ಪಿಕೊಂಡಿದ್ದೇವೆ, ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾತನ್ನ ಹೇಳ್ತಾರೆ ಸರ್. ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ, ಅದನ್ನ ರಿಪೀಟ್ ಮಾಡಬೇಡ. ಮತ್ತೆ ಯಾವುದು ಹೇಳ್ತೀನಿ, ಆ ಸಂದರ್ಭ ಬಂದಾಗ ಹೇಳ್ತೀನಿ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಲ್ಲ ಸರ್, ನಾವು 25+1 ಗೆದ್ದೀವಿ. ಒಂದು ಸುಮಲತಾ ಮೇಡಮ್ ಅವ್ರ ಮಂಡ್ಯದಲ್ಲಿ ನಾವು ಸಪೋರ್ಟ್ ಕೊಟ್ಟು ಗೆದ್ದಿರುವಂಥದ್ದು. ಇವತ್ತು JDS ನಮ್ಮ ಜೊತೆ ಅಲಯನ್ಸ್ ಆಗಿರೋದ್ರಿಂದ
ಅವ್ರು ಇರುವಂಥ 1 ಸೀಟು ಮತ್ತು ಕಾಂಗ್ರೆಸ್ 1 ಸೀಟ್ ಮಾತ್ರ ಅವ್ರು ಗೆದ್ದಿದ್ರು. ಉಳಿದ ಜಿಲ್ಲೆಯಲ್ಲೂ ಸಹಿತ ಅವ್ರ ಪರ್ಸೆಂಟೇಜ್ ಇರೋದ್ರಿಂದ JDS ನಮ್ಮ ಜೊತೆ ಸೇರಿದ್ರಿಂದಲೂ ನಮಗೆ ಶಕ್ತಿ ಹೆಚ್ಚು ಬಂದಿರೋದ್ರಿಂದ ಇವತ್ತು ಅವರು ಸಹಿತ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನ ಇದೆ. ಅದು ಒಂದು ಸ್ಥಾನನೂ ಸಹಿತ ಬರುವಂಥ ಈ ಇಲೆಕ್ಷನ್ದಲ್ಲಿ 26ನೇ ತಾರೀಕು ಮತ್ತು 7ನೇ ತಾರೀಕಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ 28 ನಾವು ಗೆಲ್ತೇವೆ. ಮತ್ತು ಕರ್ನಾಟಕ ರಾಜ್ಯದ ಜನ, ಇಡೀ ದೇಶದ ಜನ 140 ಕೋಟಿ ಜನರು ಸಹಿತ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ನಾವು ಎಲ್ಲೇ ಹೋಗಿ ಕೇಳಿದ್ರು ಸಹಿತ ನಾವು ಕ್ಯಾಂಡಿಡೇಟ್ ಯಾರೇ ಇರಲಿ ನಾವು ನರೇಂದ್ರ ಮೋದಿ ಅವ್ರಿಗೆ ವೋಟ್ ಹಾಕ್ತೀವಿ ಅನ್ನುವಂಥ ಒಂದು ಭಾವನೆಯಲ್ಲಿದ್ದಾರೆ. ಮತ್ತು ನಮಗೂ ವಿಶ್ವಾಸ ಇದೆ 100ಕ್ಕೆ 100ರಷ್ಟು 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಲೋಕಸಭಾ ಸದಸ್ಯರಾಗಿ ಗೆಲ್ತಾರೆ. ನೀವು ಹೋದ ಸರಿ ನೀವು 140 ಗೆಲ್ತಾನೆ ಅಂತ ಹೇಳಿದ್ರಿ ವಿಧಾನಸಭೆಯಲ್ಲಿ, ಎಷ್ಟು ಗೆಲ್ತಾರೆ? ಇಲ್ಲ, ಬೇರೆ ನಮ್ಮ ತಪ್ಪಿನಿಂದ ನಾವು ಸೋಲನ್ನು ಅನುಭವಿಸಿರ್ಬೋದು. ಆ ಸೋತಿರುವಂಥದ್ದನ್ನ ಆತ್ಮಾವಲೋಕನ ಮಾಡ್ಕೊಂಡು ಬರುವಂಥ ಚುನಾವಣೆಯಲ್ಲಿ ಮಾಡಿದ ತಪ್ಪುಗಳನ್ನು ಮಾಡಲಾರ್ದೇ ನಾವು ಅದನ್ನು ಸರಿ ಮಾಡಿಕೊಂಡು ಬರುವಂಥ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಸಹಿತ ನಾವು 125ಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನು ಅಸೆಂಬ್ಲಿಯಲ್ಲಿ ಗೆಲ್ತೇವೆ. ಅದೇ ತಪ್ಪು ಇದು ಮುಂದುವರೆದ ಇಲ್ಲ, ಅದನ್ನೆಲ್ಲ ಸರಿ ಮಾಡ್ಕೊಂತೀವಿ. ಈಗಾಗಲೇ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲ ಸರಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ವಾರದಲ್ಲಿ ಎಲ್ಲನೂ ಸಣ್ಣ ಪುಟ್ಟ ಅಸಮಾಧಾನ ಬಂಡುಕೋಲು ಇರುವಂಥದ್ದು ಇರೋ ಕ್ಷೇತ್ರದಲ್ಲಿ ಏನೂ ಮಾಡೋಕ್ಕಾಗಿಲ್ಲ, ಇನ್ನು ಬೇರೆ ಕಡೆ ಏನು ಮಾಡ್ತಾರೆ? ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ನೀವು ಕಾಯ್ದು ನೋಡಿ. ಯಾವುದೇ ರೀತಿಯಿಂದ ಇದ್ರೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಸಹಿತ ಮತದಾರರು ಭಾರತೀಯ ಜನತಾ ಪಾರ್ಟಿ ಕಮಲ್ದವರಿಗೆ ವೋಟ್ ಹಾಕೋದ್ರ ಮುಖಾಂತರ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಅವ್ರು ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲೇ ಲಿಂಗಾಲೇಶ್ವರ ಶ್ರೀಗಳು ಇಲ್ಲಿ ಆ ಕಡೆ ಕರೀತಾ ಇದ್ದಾರೆ, ಅವ್ರನ್ನೇನಾದ್ರು ಏನು ತರಿಸೋದು ಪ್ರಯತ್ನ ಮಾಡ್ತಾರೆ? ಈಗಾಗಲೇ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ನಾಯಕರು ಸಹಿತ ಅವ್ರ ಜೊತೆ ಮಾತಾಡಿದ್ದಾರೆ. ಅವ್ರ ಜೊತೆ ಏನು ಮಾತುಕತೆ ಆಗಿದೆ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಯಡಿಯೂರಪ್ಪನವರು ಆ ಲೆವೆಲ್ದಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಏನು ಮಾತುಕತೆ ಆಗಿದೆ ಅನ್ನೋದು ಗೊತ್ತಿಲ್ಲ, ಕೇಳ್ಕೊಂತ ಅವರು ಕಮಿಟಿ ಇಳಿಯೋದಕ್ಕೆ ಮೂಲ ಕಾರಣ ಈ ವಿಷಯಗಳು ಅಂದ್ರೆ ಲಿಂಗಾಯತರನ್ನ ಭಾರತೀಯ ಜನತಾ ಪಾರ್ಟಿ ಒಳಗೆ ತುಳಿಯಕತ್ತಾರ ಅನ್ನುವಂಥ ಅವ್ರ ವಾದ ಇದೆ. ನೀವು ಯಾವ ಕ್ಷೇತ್ರಕ್ಕೆ ಈ ಪ್ರಚಾರಕ್ಕೆ ಬಂದಿದ್ದೀರಿ ಆ ಕ್ಷೇತ್ರದೊಳಗೆ ಯಾವುದೇ ಲಿಂಗಾಯತರಿಗೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಹಾಗೇನಿಲ್ಲ. ಲಿಂಗಾಯತರಿಗೆ ಕಡೆಗಣನೆ ಮಾಡಿದ್ದಾರೆ. ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 4 ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಅತಿ ಹೆಚ್ಚು ನಮ್ಮ ಭಾರತೀಯ ಜನತಾ ಪಾರ್ಟಿ ಲಿಂಗಾಯತರಿಗೆ ಕೊಟ್ಟಿದೆ. ಇಲ್ಲಿ ನಾವು ಅಲ್ಲಿಗೆ ಬರ್ತಾ ಇದೆ. ಅದನ್ನು ಆಗೋದು ನೋಡಿದ್ರೆ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಒಟ್ಟು MLA ಸ್ಥಾನದಲ್ಲಿ ಅತಿ ಹೆಚ್ಚು ಗೆದ್ದಿರುವಂಥದ್ದು ಲಿಂಗಾಯತರನ್ನೇ. ಅವ್ರು ಲಿಂಗಾಯತ ಸ್ಥಾನದಲ್ಲಿ MLA ಕೊಟ್ಟಿದ್ದ ಸಲುವಾಗಿ ಗೆಲ್ಲಿಕ್ಕೆ ಸಾಧ್ಯ ಆಗಿದೆ. ಯಾವುದು ಇಲ್ಲ, ಅವ್ರಿಗೆ ನಮ್ಮ ದೊಡ್ಡವ್ರು ಕನ್ವಿನ್ಸ್ ಮಾಡ್ತಾರೆ. ತಪ್ಪಾಗಿರ್ಬೋದು, ನಮ್ಮ ಕಡೆ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು. ಏನಾದರೂ ಸಣ್ಣ ಪುಟ್ಟ ಇದ್ದದನ್ನು ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೋಡಿ, ನಮ್ಮ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ. ದಿಂಗಾಲೇಶ್ವರ ಪೂಜ್ಯರು ಸಹಿತ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ಮ ಲೆವೆಲ್ದಲ್ಲಿ ಮಾತಾಡುವಂಥದ್ದಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಯಡಿಯೂರಪ್ಪನಂಥವ್ರು, ಅಮಿತ್ ಶಾಜಿ ಅಂತವರು ಅವ್ರು ಮಾತಾಡ್ತಾರೆ. ನಮ್ಗೆ ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಇಡೀ ನಮ್ಮ ಕರ್ನಾಟಕಕ್ಕೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರ ಸಲುವಾಗಿ ಅವ್ರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಆಶಾಭಾವನೆ ನಮ್ಮಲ್ಲಿದೆ. ನನಗೆ ನಾವು ಜೋಡಿ ಮಾತಾಡಿಲ್ಲ ಅಷ್ಟು. ನಾವು ದೂರಿಂದ ಅವ್ರ ಆಶೀರ್ವಾದ ಅಷ್ಟೇ ತಗೋತಾ ಇದ್ದೀವಿ. ಅಷ್ಟು ಡೀಪ್ ಆಗಿ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದಕ್ಕೆ ತಾವು ರಾಜ್ಯದ ಒಬ್ಬ ಪ್ರಭಾವಿ ಲಿಂಗಾಯತ ಮುಖಂಡರು, ತಾವು ಏನಾದರೂ ಅವ್ರ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀರಾ? ಅಲ್ಲ, ಈಗಾಗಲೇ ಅದು ಒಂದು ಸ್ಟೆಪ್ ಭಾಳ ಮುಂದೋಗಿದೆ. ನಾವು ರಾಷ್ಟ್ರೀಯ ನಾಯಕರ ಕಡೆಯಿಂದ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ, ಮಾಡ್ತಾ ಇದ್ದೀವಿ. ಮತ್ತು ನಾನು ವೈಯಕ್ತಿಕವಾಗಿಯೂ ಸಹಿತ ಅವ್ರು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಅವ್ರು ದೊಡ್ಡವರಿದ್ದಾರೆ, ಏನೋ ನಮ್ಮ ಕಡೆ ಸಣ್ಣ ಪುಟ್ಟ ತಪ್ಪಾಗಿದ್ರು ಸಹಿತ ನಾವು ಕ್ಷಮೆ ಕೇಳ್ತೀವಿ ಮತ್ತು ಅವ್ರ ಆಶೀರ್ವಾದವನ್ನು ಕೇಳಕ್ಕೆ ಇಚ್ಛೆ. ನಾನು ಭಾಳ ಸೇರಿಸ್ಕೊಂಡಿದ್ದೀನಿ, ನನಗೀಗ ಭಾಳ ಜಾಸ್ತಿ ಆಗಿ ಎಕ್ಸಾಸ್ಟ್ ಆಗಿ ನಮ್ಮ ಸಮಾಜದ ಎಲ್ಲರೂ ಬಂದು ನನಗೆ ಹೇಳಿದ ಮೇಲೆ ಈಗ ನಾನು ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ನಾವು ತಪ್ಪೇ ಮಾಡಿಲ್ಲ ಅನ್ನೋಂಥದ್ದು ನಾನು ವಾದ ಮಾಡ್ತಾ ಇಲ್ಲ. ಅವ್ರು ಬೇಜಾರಾಗಿರ್ಬೋದು. ಬೇಜಾರಾದದಕ್ಕೆ ಅವರೆಲ್ಲ ಬುದ್ಧಿವಂತರಿದ್ದಾರೆ, ದೊಡ್ಡವರಿದ್ದಾರೆ. ಅದಕ್ಕೆ ನಾವು ವಿನಂತಿಯನ್ನು ಮಾಡ್ತೀವಿ, ಅವರು ಆಶೀರ್ವಾದ ಮಾಡಲಿ. ನಾವು ಮತ್ತೆ ದೊಡ್ಡವ್ರ ಕಡೆ ಮಾಡಿ ಮನುಷ್ಯರಾದವರೇ ತಪ್ಪು ಮಾಡೋದು, ನಡೆದಾಡವನ್ನೇ ಇಡುವಂಥದ್ದು. ತಪ್ಪು ಮಾಡಿರುವಂಥದ್ದನ್ನು ಜೋಶಿ ಅವ್ರು ಮಾಡಿರಲಿ ಅಥವಾ ನಮ್ಮ ರಾಜ್ಯ ಅಥವಾ ರಾಷ್ಟ್ರೀಯ ನಾಯಕರು ಯಾರೇ ಮಾಡಿರಲಿ, ಅವ್ರ ಗೌರವ ಸಿಗದೇ ಇರುವಂಥದ್ದು ಏನಾದರೂ ಕೆಲಸಗಳಾಗಿದ್ದರೆ ಅದನ್ನು ಸರಿ ಮಾಡಿಸುವಂಥ
ಪ್ರಯತ್ನವನ್ನ ನಾನೇ ಜವಾಬ್ದಾರಿ ತಗೊಂಡು ಮಾಡುವಂಥದ್ದು ಕಡೆ ಗಮನ ಹರಿಸ್ತೇನೆ. ಪಂಚಮಸಾಲಿ ಸಮಾಜಕ್ಕೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತೇಳಿ ಹರಿಹರ ಶ್ರೀಗಳು ವಾಗ್ದಾಳಿ ಮಾಡ್ತಾರೆ. ನೋಡಿ, ನಮ್ಮ ಸರ್ಕಾರದಲ್ಲಿ 2008ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು. ಅದರಲ್ಲಿ ನಾನು ಕೈಗಾರಿಕಾ ಸಚಿವನಾಗಿದ್ದೆ ಮತ್ತು ಅವ್ರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಯಾವುದೇ ಜಾತಿಯ ಕಾಲಂದಲ್ಲಿ ಇರಲಿಲ್ಲ. ಯಾರಾದರೂ ಅಡ್ಮಿಷನ್ ಮಾಡ್ಸಕ್ ಹೋದಾಗ ಅಥವಾ ತಹಶೀಲ್ದಾರ್ ಕಡೆ ಜಾತಿ ಸರ್ಟಿಫಿಕೇಟ್ ತೊಗೊಂಬರಕ್ಕೆ ಹೋದಾಗ ಅದೆಲ್ಲಿ ರಿಕಗ್ನೈಸೇ ಆಗಿರಲಿಲ್ಲ. ಅಂಥದನ್ನು ಮಾಡ್ಕೊಡ್ಲಿಕ್ಕೆ ನಾವು ಯಡಿಯೂರಪ್ಪನವ್ರನ್ನ ನಮ್ಮ ಸಮಾಜದ ಹಿರಿಯರೆಲ್ಲರೂ ಹೋಗಿ ಭೇಟಿಯಾದಾಗ ಅವ್ರು ಒಂದು ಮಾತು ಹೇಳಿದರು. ಇಮಿಡಿಯೇಟ್ ಆಗಿ ಅದಕ್ಕೊಂದು ಕಮಿಟಿ ಫಾರ್ಮ್ ಮಾಡಿದರು. ಅವತ್ತು ಲಕ್ಷ್ಮೀನಾರಾಯಣ ಏನು ಹಿಂದೆ ಕೇಂದ್ರದ MOE ಸಚಿವರಿದ್ದರು, ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ನಾನು ಮತ್ತು ಬಸವರಾಜ ಬೊಮ್ಮಾಯಿ ಅವರು, ಉದಾಸಿ ಅವರು, CM ಉದಾಸಿ ಅವರು 4 ಜನದ ಒಂದು ಕಮಿಟಿ ಮಾಡಿದರು. ಅದನ್ನು 6 ತಿಂಗಳಲ್ಲೇ ಒಂದು ವರದಿಯನ್ನು ಒಪ್ಪಿಸಲಿಕ್ಕೆ ಅವ್ರು ಹೇಳಿದಾಗ ಅದನ್ನು ಸ್ಟಡಿ ಮಾಡಿ ಅದನ್ನು ಮೊದಲನೇ ಹಂತದಲ್ಲಿ ಜಾತಿ ಕಾಲಂದಲ್ಲಿ ಸೇರಿಸುವಂಥ ನಿರ್ಧಾರವನ್ನು ಆರ್ಡರ್ನ ನಮ್ಮ ಸರ್ಕಾರದಲ್ಲಿ ಇದ್ದಾಗನೇ ಆಯಿತು. ಅವಾಗ ನಾವು 2A ಸೇರಿಸಬೇಕಾಗಿರುವಂಥ ಹೋರಾಟ ಕಳೆದ 25-30 ವರ್ಷದಿಂದ ನಡೀತಾ ಇದೆ, ನಿನ್ನೆ ಇವತ್ತಿಂದಲ್ಲ. ಆ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡಿ 2A ಮಾಡಲಿಕ್ಕೆ ಯಡಿಯೂರಪ್ಪನವರು ರೆಕಮೆಂಡ್ ಮಾಡಿದರು. ಅವಾಗೇನಾಯಿತು, ಅದನ್ನು ಏಕಾಏಕಿ ಒಮ್ಮೆ ಕ್ಯಾಬಿನೆಟ್ ತರಲಿಕ್ಕೆ ಬರೋದಿಲ್ಲ. ಇಡೀ ಜನಗಣತಿಯ ಆಧಾರವಾಗಿ ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಎಷ್ಟಿದೆ, ಬಡತನಕ್ಕಿಂತ ಕಡಿಮೆ ಇರುವಂಥವ್ರು ಯಾರು, ಅವರಿಗೆ ಯಾವ ರೀತಿ ಸವಲತ್ತುಗಳನ್ನು ಕೊಡಬೇಕು, 2Aದಲ್ಲಿ ತರಬೇಕಾದ್ರೆ ಇದ್ದಂಥ ಒಂದು ಸ್ಥಿತಿಗತಿ ಏನಿದೆ, ಅವ್ರಿಗೆ ಇನ್ಮೇಲೆ ಇಫೆಕ್ಟ್ ಏನಾಗಿದೆ ಅನ್ನೋಂಥದ್ದನ್ನು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಒಂದು 6 ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕನ್ನುವಂಥದ್ದನ್ನು ಒಂದು ಕಮಿಟಿ ಮಾಡಿದರು. ಆ ಕಮಿಟಿಗೆ ಜಯಪ್ರಕಾಶ್ ಹೆಗಡೆ ಅವರು ಇವತ್ತೇನು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ ಚಿಕ್ಕಮಗಳೂರಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಇದನ್ನು ಇಂಥವಿರುವಂಥ ST ಸಮಾಜ, SC ಸಮಾಜ ಮತ್ತು ಅದರಲ್ಲಿರುವಂಥ ಬೋವಿ ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜದ ಒಟ್ಟು ಉಪಪಂಗಡಗಳು ಇರ್ಬೋದು, ಒಂದು ಸ್ಟಡಿ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಅವ್ರು ಕೊಟ್ಟಾಗ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅವ್ರು ಸ್ಟಡಿ ಮಾಡಿ ಒಂದು ನಿಮಿಷ ಕೇವಲ ಮೂಟಿಯ ತುಪ್ಪ ಸುರುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ. ಒಂದು ನಿಮಿಷ ಸರ್, ನೀವು ಕ್ವಶನ್ ಕೇಳಿದ್ರೆ ನಾ ಹೇಳೋದಂತ ಬಿಡಲಿಲ್ಲ. ನೀವು ಏನ್ ಕೇಳಿದ್ರೆ ಅದು ಎಲ್ಲರಿಗೆ ನೀವು ಪಂಚಮಸಾಲಿ ಸಮುದಾಯದವರು ಪಂಚಮಸಾಲಿ ಎಷ್ಟೆಲ್ಲ ಹೋರಾಟ ಸರ್, ಮಾಡ್ತಾರೆ. ನಾನು ಹೇಳೋದಕ್ಕೆ ಒಂದು ನಿಮಿಷ ಟೈಮ್ ಕೊಡಿ, ಒಂದು ನಿಮಿಷ, ಜಾಸ್ತಿ ಟೈಮ್ ಕೊಡಿ. ನೀವು ಬಹಳ ಬಿಜಿ ಇರ್ತೀರಿ, ನಿಮ್ಗೆ ಜಾಸ್ತಿ ಟೈಮ್ ಕೊಡಲ್ಲ. ನಿಮ್ಗೆ ಏನ್ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಹೇಳೋ ತನಕ 1 ನಿಮಿಷ ಟೈಮ್ ಕೊಡಿ. ಅವ್ರು ಹೇಳಿರೋದು ನಿಮ್ಮ ಜನಸಂಖ್ಯೆ, ಪಂಚಮಸಾಲಿ ಸಮಾಜದ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಸರಿಯಾಗಿ ಟಿಕೆಟ್ಗಳನ್ನು ವಿತರಣೆ ಆಗಿಲ್ಲ. ನಮ್ಮವ್ರಿಗೆ ಕೇವಲ 3 ಜನರಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಬ್ರಾಹ್ಮಣರು ಕೇವಲ 2% ಇದ್ದಾರೆ, ಅವ್ರಿಗೆ 3 ಟಿಕೆಟ್ ಕೊಟ್ಟಿದ್ದಾರೆ. ಇದರ ಅರ್ಥ ನಾವು ನನ್ನವರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನೀವು ಅದ್ರ ಬಗ್ಗೆ ನೇರವಾಗಿ ಉತ್ತರ ಕೊಡಿ. ಇದರಲ್ಲಿ 2 ಪಾಯಿಂಟ್. 1ನೇ ಪ್ರಶ್ನೆ ಕೇಳಿದಕ್ಕೆ ಇಡೀ ಸರ್ಕಾರದಲ್ಲಿ ನಾವು ಇರುವಂಥ ಸಮಯದಲ್ಲಿ ಅಟ್ಲೀಸ್ಟ್ ನಾವು 2C ಅನ್ನು ಮಾಡೋದ್ರ ಮುಖಾಂತರ 2A 2B ಡಿಸ್ಟರ್ಬ್ ಮಾಡಿಲ್ಲ. 1ನೇದ್ದು. 2ನೇದ್ದು ವಚನಾನಂದ ಸ್ವಾಮೀಜಿ ಅವರು ಹೇಳಿರುವಂಥದ್ದನ್ನು ನಾನು ಪೇಪರ್ದಲ್ಲಿ ನೋಡಿದೆ. ನಾನು ಅವ್ರು ಕೇವಲ ಹೇಳಿರುವಂಥದ್ದು ಇವತ್ತಿದ್ದಲ್ಲ, ಅವ್ರ ಗಮನದಲ್ಲಿ ಇಟ್ಕೊಂಡು ಹೇಳಿರುವಂಥದ್ದು ಕಳೆದ 25 ವರ್ಷಗಳಿಂದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ.